ಯಾಕೋ ಅಶೋಕ್ ದಿಂಡ್ ಅವ್ರ RCB ಗಾಡಿ ಟೈಮ್ ನಾಪ್ಕ ಬರ್ತಾ ಇದೆ. ಈ ಸಲ RCB ಬೌಲಿಂಗ್ ಬಗ್ಗೆ ಮಾತಾಡೋಣ. ಈ ಸಲ ಜಾಶ್ ಹೆಸಲ್ವುಡ್ ಅವರು ಇಂಜುರಿ ಆಗಿದೆ, ಸ್ಟಾರ್ಟಿಂಗ್ ಮ್ಯಾಚಸ್ ಆಡಲ್ಲ. ಆಮೇಲೆ ಯಶ್ ದಯಾಳ್ ಅವರು ಫುಲ್ ಸೀಸನ್ ಆಡಲ್ಲ. ಸೊ ನಮಗೆ ಪವರ್ ಪ್ಲೇ ಬಂತು ಅಂದ್ರೆ ಲಾಸ್ಟ್ ಇಯರ್ ನಮಗೆ ಮೇನ್ ಇದ್ದಿದ್ದು ಯಾರು, ಭುವನೇಶ್ವರ್ ಕುಮಾರ್ ಮತ್ತೆ ಜಾಶ್ ಹೆಸಲ್ವುಡ್ ಅವರು. ಅವರಿಬ್ರು ಪವರ್ ಪ್ಲೇಲಿ ನೀಟಾಗಿ ಬೌಲಿಂಗ್ ಮಾಡಿ ವಿಕೆಟ್ಸ್ ಎಲ್ಲ ಎತ್ತಿ ನಮಗೆ ಗೇಮ್ ಸೆಟಪ್ ಮಾಡ್ಕೊಡೋರು. ಈ ಸಲ ಏನಾಗಿದೆ, ಹೆಸಲ್ವುಡ್ ಇಲ್ದಿರೋದ್ರಿಂದ, ಎಸ್ಪೆಷಲಿ ನಾನು ಫಸ್ಟ್ ಮ್ಯಾಚ್ ಹೈದರಾಬಾದ್ ಮೇಲೆ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡ್ತಾ ಇದೀನಿ. ಸೊ ಭುವನೇಶ್ವರ್ ಕುಮಾರ್ ಜೊತೆ ನ್ಯೂ ಬಾಲರ್ ಜೇಕಬ್ ಡಫಿ ತಗೋತಾರೆ ಮೋಸ್ಟ್ಲಿ. ಆಮೇಲೆ ಭುವನೇಶ್ವರ್ ಕುಮಾರ್ ಜಾಸ್ತಿ ಕ್ರಿಕೆಟ್ ಆಡಿಲ್ಲ, ಅವ್ರು ಲಾಸ್ಟ್ IPL ಆದ್ಮೇಲೆ ಅವ್ರು ಜಾಸ್ತಿ ಆಡಿಲ್ಲ. ಸೊ ಅವ್ರ ಮೇಲೆ ಫುಲ್ ಡಿಪೆಂಡ್ ಆಗಕ್ಕೂ ಆಗಲ್ಲ. ಆಮೇಲೆ ಜೇಕಬ್ ಡಫಿ ಅವ್ರದ್ದು ನೀವು ನೋಡಿರ್ಬೋದು, ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಇದೇ ಬ್ಯಾಟರ್ಸ್ ಅಭಿಷೇಕ್ ಶರ್ಮಾ ಇದ್ರು, ಅವ್ರಿಗೆ ಫುಲ್ ಲೈನ್ ಅಂಡ್ ಲೆಂತ್ ಕಳ್ಕೊಂಡ್ಬಿಟ್ರು. ಆಮೇಲೆ ಅವ್ರಿಗೆ ಸರಿ ಬೌಲಿಂಗ್ ಮಾಡಕ್ ಆಗ್ಲಿಲ್ಲ, ತುಂಬಾ ಹೊಡ್ಸ್ಕೊಂಡ್ರು, ಲೀಕ್ ಮಾಡಿದ್ರು. ಸೊ ಹೆಸಲ್ವುಡ್ ಇಲ್ದಿರೋದ್ರಿಂದ ಬಿಗ್ ಹೋಲ್ ಆಗ್ತಿದೆ RCB ಟೀಮ್ ಮೇಲೆ. ಆಮೇಲೆ ಲುವಾನ್ ತುಷಾರ್ ಅವರು ಇಲ್ಲ, ಅವ್ರಿಗೂ ಇನ್ನ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಶ್ರೀಲಂಕನ್ ಬೋರ್ಡ್ ಇಂದ. ಸೊ ಜೇಕಬ್ ಡಫಿನೇ ಆಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಯಶ್ ದಯಾಳ್ ಅವ್ರ ಇಂಪ್ಯಾಕ್ಟ್, ಅವರು ಡೆತ್ ಓವರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಟೈಮ್, ಹಂಗೆ ಮಿಡಲ್ ಓವರ್ಸ್ ಅಲ್ಲಿ. ಬಟ್ ಈ ಸಲ ಅವ್ರು ಇಲ್ಲರೋದ್ರಿಂದ ಮಂಗೇಶ್ ಯಾದವ್ ಅಥವಾ ರಸಿಕ್ ಸಲಾಮ್ನ ಆಡಿಸ್ತಾರೆ. ರಸಿಕ್ ಸಲಾಮ್ನ ಲಾಸ್ಟ್ ಇಯರ್ ನೋಡಿದೀವಿ, ಅವರು ಅಷ್ಟು ಚೆನ್ನಾಗಿ ಮಾಡಲ್ಲ, ಲೈನ್ ಅಂಡ್ ಲೆಂತ್ ಅಷ್ಟು ಕಂಟ್ರೋಲ್ ಇಲ್ಲ ಅವ್ರಿಗೆ. ಮಂಗೇಶ್ ಯಾದವ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಕೇಳಿದೀವಿ. ಬಟ್ IPL ಅನ್ನೋ ದೊಡ್ಡ ಸ್ಟೇಜ್ ಅಲ್ಲಿ ಅವರು ಫಸ್ಟ್ ಇಯರ್ ಹೆಂಗೆ ಪ್ರೆಷರ್ ಅಲ್ಲಿ ಹೆಂಗ್ ಆಡ್ತಾರೆ ಅನ್ನೋದು ಅನ್ಸರ್ಟನ್ ಇದೆ. ನೆಕ್ಸ್ಟ್ ಬಂದು ಸ್ಪಿನ್ನರ್ಸ್. ನಮ್ ಕಡೆ ಸ್ಪಿನ್ನರ್ಸ್ ಕೃಣಾಲ್ ಪಾಂಡ್ಯ ಮತ್ತೆ ಸುಯೇಶ್ ಶರ್ಮಾ. ನೀವು SRH ಬ್ಯಾಟಿಂಗ್ ಆರ್ಡರ್ ನೋಡಿದ್ರೆ ಅವ್ರ ಕಡೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಇದಾರೆ, ಇಶಾನ್ ಕಿಶನ್ ಇದಾರೆ, ಟ್ರಾವಿಸ್ ಹೆಡ್ ಇದಾರೆ. ಆಮೇಲೆ ಹೈನ್ರಿಕ್ ಕ್ಲಾಸನ್ ಅವರು ಸ್ಪಿನ್ನರ್ಸ್ ಹೆಂಗ್ ಆಡ್ತಾರೆ ಅಂತ ನಾವೆಲ್ಲ ನೋಡಿದೀವಿ, ಎಸ್ಪೆಷಲಿ ಲೆಫ್ಟ್ ಆರ್ಮ್ ಸ್ಪಿನ್ಗೆ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಅವರೆಲ್ಲರೂ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡ್ತಾರೆ ಇವ್ರ ಮೇಲೆ, ಕೃಣಾಲ್ ಪಾಂಡ್ಯ ಅವ್ರ ಮೇಲೆ ಆಗ್ಲಿ. ಆಮೇಲೆ ಸುಯೇಶ್ ಶರ್ಮಾನು ಲೆಗ್ ಸ್ಪಿನ್ನರ್ ಆಗಿರೋದ್ರಿಂದ ಅವ್ರಿಗೂ ಅಟ್ಯಾಕ್ ಮಾಡ್ತಾರೆ. ಸೊ ಇವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಫಸ್ಟ್ ಮ್ಯಾಚ್ ಅಂತೂ. 6th ಬೌಲಿಂಗ್ ಆಪ್ಷನ್ ಅಂತ ಹೇಳಿದ್ರೆ ರೊಮಾರಿಯೋ ಶೆಫರ್ಡ್, ಅವರು ಚೆನ್ನಾಗಿ ಮಾಡ್ತಾರೆ ಬೌಲಿಂಗು, ಬಟ್ ಅವ್ರ ಹತ್ರ ಹಿಟ್ ಅಂಡ್ ಮಿಸ್ ಬೌಲರ್ ಅಂತ ಹೇಳ್ಬೋದು. ಹಂಗಂದ್ರೆ ಅವ್ರನ್ನ ಬ್ಯಾಂಕ್ ಮಾಡೋಕ್ಕಾಗಲ್ಲ, ಪ್ರತಿ ಮ್ಯಾಚು ಬಂದು 4 ಓವರ್ ಬಂದು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಅವ್ರನ್ನ ಅಷ್ಟು ರಿಲಯಬಲ್ ಬೌಲರ್ ಅಲ್ಲ ಅವರು. ಆಮೇಲೆ ಈ ಸುಯೇಶ್ ಶರ್ಮಾ ಮತ್ತು ರೊಮಾರಿಯೋ ಶೆಫರ್ಡ್ ಯಾವ ತರ ಬೌಲರ್ಸ್ ಅಂದ್ರೆ, ಅವರು ಜೊತೆಲಿ ಇರೋ ಚೆನ್ನಾಗಿ ಮಾಡ್ತಾ ಇದ್ರೆ ಇವರು ಚೆನ್ನಾಗಿ ಮಾಡ್ತಾರೆ ಬೌಲಿಂಗು. ಅವರೇ ಬಂದು ಈಗ ಟೀಮ್ ಹೊಡಿಸ್ಕೋತಿದ್ದಾಗ ಅವಾಗ ಅವರಾಗವರೇ ಬಂದು ಗೆಲ್ಸಿರುವಂತ ಸಿಚುವೇಶನ್ಸ್ ನಾವು ನೋಡಿಲ್ಲ. ಇನ್ನ ಈಗ ನೋಡಿ, ಲಾಸ್ಟ್ ಇಯರ್ ಹೆಸಲ್ವುಡ್ ಅವರು ಹೆಂಗ್ ಸಿಂಗಲ್ ಹ್ಯಾಂಡೆಡ್ ಗೆಲ್ಲಿಸ್ತಿದ್ರು ಮ್ಯಾಚಸ್ ನ, ಆತರ ಎಲ್ಲ ಇವ್ರ ಕೈಲಿ ಬೌಲಿಂಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಭುವನೇಶ್ವರ್ ಕುಮಾರ್ ಅವರು ಎಕ್ಸ್ಪೀರಿಯನ್ಸ್ ಬೌಲರ್, ಬಟ್ ಇವಾಗ ಬರ್ತಾ ಬರ್ತಾ ಅವ್ರದ್ದು ಎಫೆಕ್ಟಿವ್ನೆಸ್ ಕಮ್ಮಿ ಆಗ್ತಾ ಇದೆ. ಸೊ ಬೌಲಿಂಗ್ ಕುಡ್ ಕಾಸ್ಟ್ ಮ್ಯಾಚಸ್ ಫಾರ್ RCB ದಿಸ್ ಸೀಸನ್. ಸೊ ಈ ಬೌಲಿಂಗ್ ವೀಕ್ನೆಸ್ ಟ್ಯಾಕಲ್ ಮಾಡಕ್ಕೆ RCB ಅವರು ಏನ್ ಮಾಡಬಹುದು ಅಂತ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಸೊ ಪ್ಲೀಸ್ ಫಾಲೋ ಮೈ ಚಾನಲ್.